ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನಿಂದ ಹೊರಬಂದಂತಹ ಚೈತ್ರಾ ಕುಂದಾಪುರ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಹಲೋ ಚೈತ್ರಾ, ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಓಕೆ, ಹೇಗಿತ್ತು ಬಿಗ್ ಬಾಸ್? 1 ತಿಂಗಳಿದ್ರಿ ಮನೆಯೊಳಗೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಎರಡನೇ ಅವಕಾಶ, ಹಾಗಾಗಿ ಬಹಳ ಖುಷಿ ಆಯ್ತು. ಓಕೆ, ಹೇಳ್ತಾ ಇದ್ರಿ ಅಂದ್ರೆ ಬಿಗ್ ಬಾಸ್ ನನ್ಗೊಂದು ಹೊಸ ಜೀವನನೇ ಕೊಟ್ಟಿದೆ, ತಕ್ಷಣ ಕಾಲ್ ಮಾಡಿದ ತಕ್ಷಣ ಒಪ್ಕೊಂಡೆ ಅಂತ ಹೇಳಿ. ಆಲ್ರೆಡಿ ಒಂದು ಬಿಲ್ಡ್ ಆಗಿರೋ ಶೋ ಇದು. ಅದರಲ್ಲಿ ನೀವು ವೈಲ್ಡ್ ಕಾರ್ಡ್ ಅಂತ ಫಸ್ಟ್ ಎಲ್ರಿಗೂ ಹೇಳಿದ್ದು, ಬಟ್ ಗೆಸ್ಟ್ ಆಗಿ ಹೋಗಿದ್ರಿ. ಯಾವ ಕಾರಣಕ್ಕೆ ಒಪ್ಕೊಂಡಿದ್ದು ಅಂತ? ಬಿಗ್ ಬಾಸ್ಗೆ ಹೋಗೋದಕ್ಕೆ ನನಗೆ ಬೇರೆ ಯಾವುದೂ ಕಾರಣನೇ ಬೇಕಾಗಿಲ್ಲ. ಮೊದಲನೇ ಸೀಸನ್ಗೆ ಫಸ್ಟ್ ಟೈಮ್ ನಾನು ಎಂಟ್ರಿ ಆಗೋಗಿ ನಾನು ಯೋಚನೆ ಮಾಡಬೇಕಾಗಿತ್ತು, ಹೋಗ್ಬೇಕಾ ಬೇಡವಾ ಏನು ಎತ್ತ ಅಂತ. ಸೊ ಸೆಕೆಂಡ್ ಟೈಮ್ ನಂಗೆ ಅದು ಆ ವಿಷಯದಲ್ಲಿ ಯಾವುದೇ ಗೊಂದಲ ಇರಲಿಲ್ಲ. ಸೊ ಬರಬೇಕು ಅಂತ ಅವರು ವಿಷ್ಣು ಸರ್ ಫೋನ್ ಮಾಡಿ ಕರೆದಾಗ ಹಿಂಗೆ ಬರಬೇಕಾಗುತ್ತೆ ಚೈತ್ರ ಅಂದಾಗ, ನಾನು ಒಂದು ದಿನಕ್ಕೇನೋ ಹೇಳ್ತಾರೆ, ಯೂಶ್ವಲಿ ಇರುತ್ತಲ್ವ ಹಳೆ ಸೀಸನ್ ಕಂಟೆಸ್ಟೆಂಟ್ಸ್ ಒಳಗಡೆ ಬರೋದು ಆ ಥರ ಅಂತ ಅಂದ್ಕೊಂಡೆ. ಬಟ್ ವಿಷ್ಣು ಸರ್ ಇಲ್ಲ ಚೈತ್ರ ಅವರೇ, ಇನ್ನೊಂದು ಸ್ವಲ್ಪ ಜಾಸ್ತಿ ದಿನ ಇರಬೇಕಾಗುತ್ತೆ ಗೆಸ್ಟಾಗಿ ಅಂತ ಅಂದಾಗ ಸರಿ ಅಂತ ಒಪ್ಕೊಂಡೆ. ಈಗ 1 ದಿನಕ್ಕೆ 2 ದಿನಕ್ಕೆ ಕರೆದ್ರೂ ಕೂಡ ನಾವು ಹೋಗ್ತೀವಿ. ಸೊ ಜಾಸ್ತಿ ದಿನ ಅಂದಾಗ ಆಮೇಲೆ ಪ್ರಕಾಶ್ ಸರ್ ಕೂತ್ಕೊಂಡು ಇಲ್ಲ ಇನ್ನೊಂದಷ್ಟು ಆಟಗಳು ಬದಲಾಗೋ ರೀತಿಲಿ ಇರುತ್ತೆ ಅಂತ ಅಂದಾಗ ಖುಷಿ ಆಯಿತು. ಯಾರಿಗೆ ಸಿಗುತ್ತೆ ಈ ಅವಕಾಶ ಅನ್ನೋ ಥರನ. ಈಗ ಎಷ್ಟೋ ಜನ ಕಂಟೆಸ್ಟೆಂಟ್ಸ್ಗಳಿದ್ದಾರೆ, ಅಷ್ಟೊಂದು ಕಂಟೆಸ್ಟೆಂಟ್ಸ್ಗಳ ನಡುವೆ ನಮ್ಮನ್ನೇ ಅವರು ಕೇಳ್ತಾರೆ, ನಮ್ಮ ಮೇಲೆ ನಂಬಿಕೆ ಇಟ್ಟು ಕಳಿಸ್ತಾರೆ ಅಂದಾಗ ಸೊ ಆ ನಂಬಿಕೆನೇ ಒಂದು ಕಾರಣ, ಬಿಟ್ಟು ಬೇರೇನೂ ಅಲ್ಲ ಅಂತ ಅನ್ಸುತ್ತೆ.